ನೋಡ್ರಿ, ಇವತ್ತು ಇಂಜಿನಿಯರ್ ಕೊಟ್ಟಿರೋ ಟಾರ್ಗೆಟ್ ಪ್ರಕಾರ ಎಲ್ಲ ಕೆಲಸ ಮುಗಿಸ್ಬಿಡ್ಬೇಕು. ಏನು ಶಿವು, ಕೇಳಿಸ್ಕೊಂಡ್ರಾ? ಹಾಂ, ಕೇಳಿಸ್ಕೊತಾ ಇದ್ದೀನಿ ಸರ್. ನೋಡಪ್ಪ, ಏನು ಟೆನ್ಷನ್ ತಗೊಳ್ಳೋಂಗಿಲ್ಲ. ಎಲ್ಲ ಕೆಲಸನ ನೀಟಾಗಿ ಮಾಡಬೇಕು. ಸರ್ಗೆ ಟೆನ್ಷನ್ ಕೊಡಬಾರ್ದು ಅಷ್ಟೇ. ಸರಿ, ಹಾಗಾದ್ರೆ ನನ್ನ ಕೆಲಸ ಶುರು ಮಾಡಿ. ಆಯ್ತು. ಹಾಂ, ಬಪ್ಪ. ಏ ಭಯ್ಯ, ತುಂಬ ಉದಕ್ ಚಲೋ. 25. ಕರೆಕ್ಟ್ ಇದೆ ಸರ್. ಎಲ್ಲ ಸರಿ ಇದೆ. ಬೇಗ ಕೊಡೆಯ, ಯಾರಾದ್ರು ನೋಡಿದ್ರೆ ಕಷ್ಟ ಆಗುತ್ತೆ. ನಿಮ್ಮ ಕೆಲಸನೇ ಕೆಲಸ ಬಿಡಿ ಸರ್. ಸಂಬಳಕ್ಕೆ ಸಂಬಳನೂ ಸಿಗುತ್ತೆ, ಗಿಂಬಳನೂ ಸಿಗುತ್ತೆ. ಹೇಳಿ ಸರ್. ಹೌದು, ನೋಡೋದಕ್ಕೆ ಮಾತ್ರ ನಮ್ಮ ಕೆಲಸ ಸಲೀಸು ಅನ್ಸುತ್ತಪ್ಪ. ಇದೆಲ್ಲ ನನಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ಯಾ? ಇದನ್ನ 10 ಜನರಿಗೆ ಹಂಚಬೇಕು. ಇನ್ನು ಸಿಕ್ಕದವ್ರನ್ನೆಲ್ಲ ಸಮಾಧಾನ ಮಾಡಿಸ್ಬೇಕು. ಅವಾಗ ಮಾತ್ರ ನನ್ನ ಕೈಲಿ ಒಂದು 4 ಕಾಸು ಮಿಕ್ಕುತ್ತೆ. ನಮ್ದು ವ್ಯವಹಾರ ಎಲ್ಲ ನಿಂಗೆ ಯಾಕೆ? ನೀನು ಹೊರಡು, ಟೈಮ್ ಆಯಿತು. ಮಿಕ್ಕಿದ ಮೆಟೀರಿಯಲ್ಸ್ ಎಲ್ಲ ಬುಧವಾರ ಬೆಳಿಗ್ಗೆ ಬಂದು ತಲುಪಬೇಕು, ಲೇಟ್ ಆಗಬಾರ್ದು. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸರ್. ಆಯ್ತಾ ಕೆಲಸ? ಬಾ ಹೋಗೋಣ. ಮೇಲ್ ಕಳಿಸೋದಿದೆ, ಮೇಲ್ ಕಳಿಸ್ಬಿಟ್ಟು ಬರ್ತೀನಿ. ಸರಿ, ನಾನು ಹೊರಗೆ ಕಾಯ್ತಿರ್ತೀನಿ, ಬೇಗ ಬಾ. ಏನು ಹೇಳಿ ಅವಿನಾಶ್ ಸರ್, ಇಷ್ಟು ವರ್ಷದ ನನ್ನ ಸರ್ವಿಸ್ನಲ್ಲಿ ಯಾವೊಬ್ಬ ಸೂಪರ್ವೈಸರು ಹೀಗೆ ಜೊತೆಲಿ ಕೂರಿಸ್ಕೊಂಡು ಎಣ್ಣೆ ಹೊಡಿಸಿರ್ಲಿಲ್ಲ. ನೋಡಿ ಶಿವಣ್ಣ, ಈ ಸೈಟಲ್ಲಿ ನಾನೇ ಕೆಲಸಗಾರನೋ, ನೀವು ಹಾಗೆ ಕೆಲಸಗಾರ್ರೆ. ಏನೋ ನಂಗೊಂದು 4 ಕಾಸು ಸಿಗುತ್ತೆ, ಅದನ್ನ ನಿಮ್ಮ ಜೊತೆ ಈ ಥರ ಹಂಚ್ಕೊಳ್ತೀನಿ ಅಷ್ಟೇ. ಅವಿನಾಶ್ ಸರ್, ಯಾವಾಗ ಮದುವೆ ಊಟ ಹಾಕ್ಸ್ತೀರಾ? ಆದಷ್ಟು ಬೇಗ. ಎಲ್ಲಿಂದನೋ ಈ ಊರಿಗೆ ಬಂದೆ, ಬದುಕಿಗೋಸ್ಕರ ಒಂದು ಕೆಲಸ ಅಂತ ಸಿಕ್ತು. ನನ್ನ ಜೀವಕ್ಕಿಂತ ಜಾಸ್ತಿ ಪ್ರೀತಿಸ್ತಿರೋ ಹುಡುಗಿನೂ ನನ್ನ ಪ್ರೀತಿನ ಒಪ್ಕೊಂಡಾಯಿತು. ಇನ್ನೂ ಸೌಮ್ಯ ಮನೆಗೆ ಹೋಗಿ ಮಾತಾಡಬೇಕು ಅಷ್ಟೇ. ಹೇಗೋ ಅಂತೂ ಬೆಂಗಳೂರುಗಳಿಗೆ ಯಾಕೆ ಬರ್ತಾ ಇದ್ದೀರಾ? ನನ್ನ ಆಸೆನೂ ಅದೇ ಶಿವಣ್ಣ. ಹೇಗಾರು 4 ಕಾಸು ಮಾಡಿ ಮದುವೆಕ್ಕಿಂತ ಮುಂಚೆ ಒಂದು ಮನೆಯಲ್ಲಿ ಲೀಸಿಗೆ ಹಾಕೊಂಡ್ಬಿಡ್ಬೇಕು. ಸರ್, ನಾಳೆಯಿಂದ ಸೈಟ್ಗೆ ಯಾರೋ ಹೊಸ ಇಂಜಿನಿಯರ್ ಬರ್ತಾ ಇದ್ದಾರಂತೆ. ಬರಲಿ ಬಿಡು, ಅದು ಯಾವ ಇಂಜಿನಿಯರ್ ಬಂದರೂ ಅವ್ನು ಹೇಗೆ ಪಳಗಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಎಂತೆಂಥವ್ರನ್ನೆಲ್ಲ ನೋಡಿಲ್ಲ ನಾನು. ಅಯ್ಯೋ, ನಮಗೆ ಸಿಗೋ ಮೇಲ್ ದುಡ್ಡಲ್ಲಿ ಅರ್ಥ ಅವನಿಗೆ ಕೊಟ್ಟರೆ ಅವನು ಸುಮ್ಮನೆ ಇರ್ಬೇಕು, ಅವ್ರ ಅಪ್ಪನೂ ಸುಮ್ಮನೆ ಇರ್ಬೇಕು. ಅದು ನಿಜ ಬಿಡಿ ಸರ್. ಬೆಂಗಳೂರಿಗೆ ವಲಸೆ ಬರೋ ಲಕ್ಷಾಂತರ ಜನರ ಹಾಗೆ ಅವಿನಾಶ್ ಕೂಡ ಒಬ್ಬ. ಅವನು ಈ ಮಹಾನಗರದಲ್ಲಿ ತನ್ನ ಜೀವನನ ರೂಪಿಸ್ಕೋಬೇಕು ಅಂತ ಕನಸನ್ನು ಕಂಡವನು. ಅವನ ಅದೃಷ್ಟಕ್ಕೆ ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿಯಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಸಿಕ್ತು. ಸಂಪಾದನೆ ಜೊತೆಗೆ ಒಂದಷ್ಟು ಮೇಲ್ ಸಂಪಾದನೆನೂ ಆಗ್ತಿತ್ತು. ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಸೌಮ್ಯ ಅನ್ನೋ ಟೈಪಿಸ್ಟ್ನ ಅವನು ಪ್ರೀತಿಸ್ದ. ಅವಳನ್ನ ಮದುವೆ ಆಗಿ ಈ ಮಹಾನಗರದಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಆಸೆ ಇತ್ತು. ಎಲ್ಲ ನಾವು ಅಂದ್ಕೊಂಡಾಗೆ ಆಗ್ಬಿಟ್ರೆ ಮನುಷ್ಯನ ಆಸೆಗಳಿಗೂ ಕನಸುಗಳಿಗೂ ಮಿತಿ ತಾನೇ ಎಲ್ಲಿರುತ್ತೆ? 3rd ಫ್ಲೋರಲ್ಲಿ ವರ್ಕ್ ಎಲ್ಲ ಮುಗಿದಿದೆ. ಇನ್ನೇನಿದ್ರು ನಮ್ಮದು ಗ್ರೌಂಡ್ ಫ್ಲೋರಲ್ಲಿ ನೋಡಿಕೊಂಡ್ರೆ ಎಲ್ಲ ಕೆಲಸ ಮುಗಿದಂಗೆ ಆಗುತ್ತೆ ಸರ್. ಆದಷ್ಟು ಬೇಗ ಮುಗಿಸ್ಬೋದು. ಖಂಡಿತ ಸರ್. ಗುಡ್ ಮಾರ್ನಿಂಗ್ ಸರ್. ನೀವೇನ ಸೂಪರ್ವೈಸರ್ ಇಲ್ಲಿ? ಹೌದು ಸರ್, ಅವಿನಾಶ್ ಅಂತ. ಮೆಟೀರಿಯಲ್ಸ್ ಫೈಲ್ ಕೊಡಿ. ಮೊದಲಿದ್ದ ಇಂಜಿನಿಯರು ಮೆಟೀರಿಯಲ್ ಅಕೌಂಟ್ಸ್ನ ಚೆಕ್ ಮಾಡ್ತಾ ಇರಲಿಲ್ವಾ? ಮಾಡ್ತಿದ್ರು ಸರ್. ಯಾಕೆ ಸರ್, ಏನಾದರೂ ಪ್ರಾಬ್ಲಮ್ ಇತ್ತಾ? ಏನೇ ಪ್ರಾಬ್ಲಮ್ಸ್ ಇದ್ರೂ ನಾನು ಸರಿ ಮಾಡ್ತೀನಿ. ಅದಕ್ಕೆ ಅಂತಲೇ ನಾನು ಇಲ್ಲಿ ಬಂದಿರೋದು. ಇನ್ಮೇಲೆ ವಿತೌಟ್ ಮೈ ಪರ್ಮಿಷನ್ ಯಾವ ಮೆಟೀರಿಯಲ್ಸು ಡಂಪ್ ಆಗಬಾರ್ದು. ನಾನು ಕ್ವಾಲಿಟಿ ಚೆಕ್ ಮಾಡಿದ್ಮೇಲೆ ಮುಂದಿನ ಕೆಲಸ. ಆಯ್ತು ಸರ್. ಈ ಫೈಲ್ಸಲ್ಲಿರೋ ಮಿಸ್ಟೇಕ್ಸ್ನೆಲ್ಲ ಸರಿ ಮಾಡ್ಕೊಂಡು ಬನ್ನಿ. ಆಯ್ತು ಸರ್. ಸರ್, ನಾನು ಕಾಂಕ್ರೀಟ್ ಕೊಟ್ಬಿಟ್ರೆ ಸ್ವಲ್ಪ ನೋಡ್ತೀನಿ. ಹಾಂ, ನೀವೇನು ವರ್ಕ್ ಮಾಡ್ಕೊಂಡಿರೋದಿಲ್ಲಿ? ಟೈಪಿಸ್ಟ್ ಸರ್. ಓಕೆ. ಸರ್ ಸರ್ ಏನಾಯ್ತು ಸರ್? ಯಾವನೇ ನಿಮ್ಮ ಕಾಂಟ್ರಾಕ್ಟರ್? ನಾನು ಇನ್ನೂ ಬಂದಿಲ್ಲ, 3 ದಿನ ಆಗಿಲ್ಲ, ಆಗಲೇ ನನ್ನ ಮನೆ ಕಳಿಸ್ಬೇಕು ಅಂತ ಮಾಡಿದ್ದಾನೇನೋ. ಎಲ್ಲ ಮೆಟೀರಿಯಲ್ಸ್ ರಿಜೆಕ್ಟ್ ಮಾಡಿದ್ದೀನಿ, ವಾಪಸ್ ತೊಗೊಂಡೋಗಿ.
ಸರ್ ನಮ್ಮ ಓನರ್ ಹತ್ರ ನೀವೇ ಮಾತಾಡಿ ಸರ್. ಈ ಕತೆ ಎಲ್ಲ ಬೇಡ ರೀ. ಅವಿನಾಶ್, ಇಷ್ಟು ದಿನ ಈ ಬಿಲ್ಡಿಂಗಿಗೆ ಸುರಿತಿದ್ದು ಇದೇನೇನಾ? ಯಾವಾಗಲೂ ಈಗ ಆಗಲ್ಲ ಸರ್, ಒಂದೊಂದು ಸಲ ಇಷ್ಟು ದಿನ ಏನು ನಡೀತಿತ್ತು ಇಲ್ಲಿ ಅಂತ ಈಗ ಚೆನ್ನಾಗಿ ಅರ್ಥ ಆಗ್ತಿದೆ. ಇನ್ನು ಮುಂದೆ ಇದೆಲ್ಲ ನಡೆಯೋದಿಲ್ಲ. ಹಲೋ ಸರ್. ಇದೆಲ್ಲ ನಡೆಯೋದಿಲ್ಲ ರೀ. ಸರ್ ಇದೆಲ್ಲ ಕಲ್ಕೊಳ್ಳೋದು. ನಮ್ಮ ಓನರ್ ಲೈನಲ್ಲಿದ್ದಾರೆ. ಹಲೋ, ಏನು ಮೆಟೀರಿಯಲ್ ಕಳಿಸಿದ್ರೆ ನೀವು ಇಷ್ಟು ದಿವಸ? ಒಂದು ಚೂರು ಚೆನ್ನಾಗಿಲ್ಲ ಯಾವುದನ್ನು. ಹಾಂ ಸರಿ, ನೋಡ್ರಿ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತ. ಅವಿನಾಶ್ ಸರ್, ಆ ಸೆಕೆಂಡ್ ಫ್ಲೋರಿಂಗ್ ಕೆಲಸ ಮುಗಿತೇನೋ ನೋಡಿ. ಸರಿ ಸರ್. ಈಗ ತೆಗೀರಿ. ಈ ಸತಿ ಇಷ್ಟು ಕೊಪ್ಕೊಳ್ತಾ ಇದೀವಿ. ನೆಕ್ಸ್ಟ್ ಟೈಮ್ ಕೊಡ್ತೀವಿ ಸರ್. ದುರಾಸೆ ನನ್ನ ಮಗನೇ, ಸತ್ಯ ಹರಿಶ್ಚಂದ್ರನ್ ಥರ ಸ್ಕೋಪ್ ಕೊಟ್ಟೆ. ಇಷ್ಟು ದಿನ ನಾನು ಒಂದು ಹಿಡಿ ಸಗಣಿ ತಿಂತಿದ್ದೆ, ಆದರೆ ನೀನು ಒಂದು ಮಂಕ್ರಿ ತಿಂತಾ ಇದೆಯಾ. ನಿನಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನಂಗೆ ಗೊತ್ತು. ಟೈಮ್ ಬರುತ್ತೆ. ಓ, ಯಾಕೆ ಅವಿನಾಶ್ ಸರ್ ಹೀಗೆ ಕೂತಿದ್ದೀರಾ? ಮೈಗೆ ಹುಷಾರಿಲ್ವಾ? ಮೈಗೇನೂ ಆಗಿಲ್ಲ ಶಿವಣ್ಣ, ಆಗಿರೋದೆಲ್ಲ ಮನಸ್ಸಿಗೆ. ಯಾಕೆ ಸರ್, ಏನಾಯಿತು? ಬಂದಿದ್ದಾನಲ್ಲ ರಾಕ್ಷಸ ಇಂಜಿನಿಯರ್, ಎಲ್ಲ ಅವನಿಂದಾನೆ. ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ ಶಿವಣ್ಣ, ಎಲ್ಲ ನುಚ್ಚುನೂರು ಮಾಡ್ತಿದ್ದಾನೆ. ಹಿಂದೆ ನಾನು ಅದೆಷ್ಟು ದುಡ್ಡು ಹೊಡಿತಿದ್ನೋ ಅದ್ರ 10ರಷ್ಟು ಬಾಚ್ತಿದ್ದಾನೆ. ನಂಗೊಂದು 10 ಪೈಸೆಯನ್ನು ಸಿಗದಂಗೆ ಮಾಡ್ತಿದ್ದಾನೆ. ಅವನೇ ಹೀಗೆ ಬಿಟ್ಟರೆ ಆಗಲ್ಲ ಶಿವಣ್ಣ. ಎಲ್ಲದಕ್ಕೂ ಒಂದು ದಾರಿ ಇದ್ದೇ ಇರುತ್ತೆ. ಬನ್ನಿ ಸರ್, ಮನ್ಸು ಕೆರ್ಸ್ಕೊಂಡು ಕೂತ್ಕೊಂಡ್ರೆ ಆಗತ್ತಾ? ಒಂದೆರಡು ಗ್ಲಾಸ್ ಸೇರಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಶಿವಣ್ಣ, ನನ್ನ ಜೇಬಲ್ಲಿ ದುಡ್ಡಿಲ್ಲ. ನಿಮ್ಮನ್ನು ದುಡ್ಡು ಕೇಳಿದವ್ರು ಯಾರು ಸರ್? ಎಷ್ಟೋ ಸರ್ತಿ ನಮ್ಗೆ ಕೊಡಿಸಿದ್ದೀರಾ. ನಿಮ್ಗೆ ಇವತ್ತು ಕೊಡಿಸಿದ್ರೆ ನಾನು ಬಡವಾಗಿ ಹೋಗ್ಬಿಡ್ತೀನಾ? ಬನ್ನಿ ಸರ್, ಬನ್ನಿ ಸರ್, ಇಲ್ಲಿ ಬನ್ನಿ ಸರ್. ಮುಂದಿನ ಕ್ರಾಸಲ್ಲಿ ವೆಯ್ಟ್ ಮಾಡ್ತಾ ಇರ್ತೀನಿ, ಬೇಗ ಬಾ. ಇಲ್ಲ, ಇವತ್ತು ಸಿಗೋದಕ್ಕಾಗಲ್ಲ. ನನ್ನ ತಮ್ಮ ಬರ್ತೀನಿ ಅಂತ ಹೇಳಿದ್ದಾನೆ. ಏನು ಸೌಮ್ಯ ಹೀಗೆ ಹೇಳ್ತಿದ್ಯಾ? ನಿನ್ನ ಹತ್ರ ಸರಿಯಾಗಿ ಮಾತಾಡೋದೆ 1 ವಾರದ ಮೇಲೆ ಆಯಿತು. ಆಫೀಸಲ್ಲಿ ಬೇರೆ ಆ ರಾಕ್ಷಸ ಬಂದು ಕೂತಿದ್ದಾನೆ. ನಿನ್ನ ಸರಿಯಾಗಿ ನೋಡೋಕೆ ಕೂಡ ಆಗ್ತಾ ಇಲ್ಲ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ನಾಳೆ ಸಿಗ್ತೀನಿ. ಈಗ ಟೈಮ್ ಆಯಿತು, ನಾನು ಹೊರಡ್ತೀನಿ. ವೆರಿ ಗುಡ್ ಮಿಸ್ಟರ್ ರಘುನಾಥ್. ನಾನು ಅನ್ಕೊಂಡಿದ್ದಕ್ಕಿಂತ ತುಂಬ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀರಾ. ಎಲ್ಲ ತಮ್ಮ ವಿಶ್ವಾಸ ಸರ್. ನಮ್ದೇನು ಹೆಚ್ಚುಗಾರಿಕೆ ಇಲ್ಲ ಇದರಲ್ಲಿ. ಅನ್ನ ಕೊಡೋ ದಣಿ ನೀವು. ನಮ್ದೇನಿದೆ ಹೇಳಿ? ನೀವು ಕೊಟ್ಟ ಕೆಲಸನ ನಿಷ್ಠೆಯಿಂದ ಮಾಡೋದಷ್ಟೇ. ಗುಡ್. ನಿಮ್ಮಂಥ ಸೀನಿಯರ್ ಪರ್ಸನ್ ಸಿಕ್ಕಿರೋದು ನಮ್ಮ ಅದೃಷ್ಟ. ಥ್ಯಾಂಕ್ ಯು ಸರ್. ಬನ್ನಿ, ಇಲ್ಲಿ ಲೇಕ್ ವ್ಯೂ ಇದೆ, ತೋರಿಸಿ. ಬನ್ನಿ ಸರ್. ಛೇ, ಬಿಲ್ಡರ್ಗೂ ಈ ನನ್ನ ಮಗ ಮಂಕ್ ಬುದ್ಧಿ ಇರಿಸ್ಬಿಟ್ಟ. ಈಗ ಇವನ್ ವಿಷಯ ಏನಾದರೂ ಹೇಳಿದ್ರೆ ಖಂಡಿತ ಇವರು ನಂಬಲ್ಲ. ಆಮೇಲೆ ನನ್ನ ಕೆಲಸಕ್ಕೆ ಸಂಚಾಕಾರ ಬರುತ್ತೆ. ಸೌಮ್ಯ, 2 ನಿಮಿಷ ಬೈಕ್ ತಗೊಂಡ್ ಬಂದ್ಬಿಡ್ತೀನಿ, ಮುಂದೆ ಕ್ರಾಸಲ್ಲಿ ನಿಂತಿರು. ಇಲ್ಲ, ಅವು ಇವತ್ತು ಸಿಗಕ್ಕಾಗಲ್ಲ. ಯಾಕೆ? ನಾನು ನೆನ್ನೆನೇ ಹೇಳಿದ್ನಲ್ಲ ಇವತ್ತು ಸಿಗೋಣ ಅಂತ. ಆದ್ರೆ ಏನ್ ಮಾಡ್ಲಿ, ಇವತ್ತು ಸೀದಾ ಕ್ಲಿನಿಕ್ ಹೋಗ್ಬೇಕು. ಕ್ಲಿನಿಕ್ಕಿಗ? ಯಾಕೆ, ಮೈಗೆ ಹುಷಾರಿಲ್ವಾ? ನನ್ಗಲ್ಲ, ಅಪ್ಪನ್ಗೆ. ಚಳಿಗಾಲ ಬಂತು ಅಂದ್ರೆ ಅಪ್ಪನ್ಗೆ ತುಂಬಾ ಕಷ್ಟ ಆಗುತ್ತೆ. ವೀಸಿಂಗ್ ಪ್ರಾಬ್ಲಮ್ ಬೇರೆ ಇದೆ. ಬೇಜಾರು ಮಾಡ್ಕೋಬೇಡ, ನಾನು ನಾಳೆ ಸಿಗ್ತೀನಿ.
ಸೌಮ್ಯ, ಅವಿನಾಶ್ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದಂಥ ಹುಡುಗಿ. ಅವಳನ್ನ ಮದುವೆ ಮಾಡ್ಕೋಬೇಕು, ಒಂದು ಒಳ್ಳೆ ಬದುಕನ್ನು ಕಟ್ಕೋಬೇಕು ಅಂತ ನೂರಾರು ಕನಸು ಕಂಡ. ಅವಿನಾಶ್ ತನ್ನನ್ನು ಎಷ್ಟು ಪ್ರೀತಿಸ್ತಿದ್ದಾನೆ ಅನ್ನೋ ಸತ್ಯ ಸೌಮ್ಯ ತಿಳಿದಿಲ್ಲ ಅಂತ ಏನೂ ಇಲ್ಲ. ಈಗಿದ್ರೂ ಸಹ ಅವಳು ರಘುನಾಥನ್ ಕಾರ್ ಹತ್ತಾಳೆ. ಇದನ್ನ ಕಣ್ಣಾರೆ ನೋಡಿದ ಅವಿನಾಶ್ ಹೇಗೆ ರಿಯಾಕ್ಟ್ ಆಗ್ತಾನೆ, ಹೇಗೆ ಅದನ್ನು ಸ್ವೀಕರಿಸ್ತಾನೆ? ಏನು ಅವಿನಾಶ್ ಸರ್ ತುಂಬ ಯೋಚನೆ ಮಾಡ್ತಾ ಇದ್ದೀರಾ? ಹೋಗಿದ್ಯಾ ಕ್ಲಿನಿಕ್ಕಿಗೆ? ಕ್ಲಿನಿಕ್ಕಾ? ಯಾಕೆ? ನಿಮ್ಮ ಅಪ್ಪನಿಗೆ ವೀಸಿಂಗ್ ಪ್ರಾಬ್ಲಮ್ ಇದೆ, ನೇರವಾಗಿ ಕ್ಲಿನಿಕ್ಕಿಗೆ ಹೋಗ್ತೀನಿ ಅಂತ ಹೇಳಿ ಹೋದ್ಯಲ್ಲ, ಅದು ಮರ್ತೋಯ್ತಾ? ಓ ಅದಾ, ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ. ಸೌಮ್ಯ, ನೆನ್ನೆ ನೀನು ರಘುನಾಥನ್ ಕಾರ್ ಹತ್ತಿದ್ನ ನಾನು ನೋಡಿದೆ. ನೋಡಿದ್ಯಾ? ಒಳ್ಳೇದೇ ಆಯಿತು ಬಿಡು. ನಾನು ಎಷ್ಟು ಹೇಳಿದ್ರು ಆ ಮನುಷ್ಯ ಕೇಳಲೇ ಇಲ್ಲ. ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ ಅಂತೀರಾ, ಹಾಸ್ಪಿಟಲ್ ಹತ್ರ ಬಿಡ್ತೀನಿ ಬನ್ನಿ ಅಂತ ಅವರೇ ಬಲವಂತ ಮಾಡಿದ್ರು. ಇಷ್ಟಕ್ಕೆ ತಪ್ಪು ತಿಳ್ಕೊಳ್ತಾ ಇದೆಯಾ ಅವಿ? ನಿನ್ನ ತಪ್ಪು ತಿಳ್ಕೊಳ್ಳೋದ? ಅದು ಜನ್ಮದಲ್ಲಿ ಸಾಧ್ಯ ಅಲ್ಲ. ಅವನೇ ನೀನು ತಲೆ ಕೆಡ್ಸಿರ್ಬೇಕು ಅಂತ ನಂಗೆ ಅನಿಸ್ತು. ಸೌಮ್ಯ, ಅವನು ಸರಿ ಇಲ್ಲ, ಅವನಿಂದ ದೂರ ಇರು. ಆಯಿತು ಅವಿ. ಅವಿನಾಶ್ ಸರ್ ಎಲ್ಲ ಹೊರಟಾಗಿದೆ? ಶಿವಣ್ಣ, ಯಾಕೋ ಮೈ ಬಿಸಿ ಇದೆ, ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಯಾಕೋ ಪುಣ್ಯಕ್ಕೆ ನಮ್ಮ ಸಿಡಕ್ಮೂತ್ ಇಂಜಿನಿಯರ್ ಬೇರೆ ಫೋನ್ ಮಾಡಿದ್ದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನೆ. ಕೊಡದೆ ಇನ್ನೇನು ಮಾಡ್ತಾನೆ? ನೀವು ಮನೆಗೆ ಹೋಗಿ ಮಲ್ಕೋತಾ ಇದ್ದಂಗೆ ನಿಮ್ಮ ಹುಡುಗಿ ಜೊತೆ ಅವ್ನು ಚೆನ್ನಾಗಿ ಚೆಕ್ಕಂದು ಹೊಡಿಬೋದಲ್ಲ? ಶಿವಣ್ಣ, ಯಾಕೆ ನಿಲ್ಲಿಸ್ಬಿಟ್ರಿ? ಹೊಡೀರಿ ಸರ್, ಹೊಡೀರಿ. ನಿಮ್ಗೆ ಸತ್ಯ ಗೊತ್ತಾಗಬೇಕು ಅಂದರೆ ಆ ಗುಡ್ಡದ ಬೈಲಲ್ಲಿ ಹೋಗಿ ನೋಡಿ. ನಾನೇನು ಹೇಳಬೇಕಾಗಿಲ್ಲ, ಎಲ್ಲ ನಿಮಗೆ ಗೊತ್ತಾಗುತ್ತೆ. ಸೌಮ್ಯ, ಏನಿದೆಲ್ಲ? ನಾನು ಹಿಂಗೆ ನೆನ್ನೆನೆ ಹೇಳಿದ್ನಲ್ಲ ನಿಮ್ಮ ಜೊತೆ ಹೋಗ್ಬೇಡ, ಒಂದು ಸರಿ ಇಲ್ಲ ಅಂತ. ನನಗೆ ನನ್ನ ಸೌಮ್ಯನ ಮೇಲೆ ನಂಬಿಕೆ ಇದೆ ಕಣೋ. ನೀನೇ ಇವಳು ತಲೆ ಕೆಡಿಸಿ ದಾರಿ ತಪ್ಪಿಸ್ತಿರ್ತೀಯ. ಇದಕ್ಕೆಲ್ಲ ನೀನೇ ಕಾರಣ. ಮೊದಲು ನನ್ನ ಸಂಪಾದನೆ ಮೇಲೆ ಕಲ್ಲ ಹಾಕ್ದೆ, ಈಗ ನನ್ನ ಸೌಮ್ಯನ ಮೇಲೆ ಕಲ್ಲ ಹಾಕ್ತಿದ್ಯಾ? ಬಿಡಲ್ಲ ನೀನು. ಸೌಮ್ಯ, ಈ ಮಾತನ್ನ ನೀನು ಹೇಳ್ತಿದ್ಯಾ? ಹೌದು, ನೀನಾಗೆ ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡೆ. ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಈಗ ಹೇಳ್ತಾ ಇದ್ದೀನಿ ಕೇಳು. ರಘು ಸರು ನಾನು ಲವ್ ಮಾಡ್ತಾ ಇದ್ದೀವಿ. ಇಷ್ಟರಲ್ಲೇ ಮದುವೆ ಕೂಡ ಆಗಬೇಕು ಅಂದ್ಕೊಂಡಿದ್ದೀವಿ. ಹಾಗಾದ್ರೆ ನೀನು ನನ್ನ ಪ್ರೀತಿಸಿದ್ದು ಸುಳ್ಳ? ಹಾಗಂತಲೇ ತಿಳ್ಕೊ. ನಿನ್ನನ್ನು ಕಟ್ಕೊಂಡು ಈ ಬಡತನದಲ್ಲಿ ಬೇಯೋದಕ್ಕಾಗೋದಿಲ್ಲ. ನನಗೆ ಅಂತ ಬದುಕು ಸಾಕಾಗಿದೆ. ಎಲ್ಲ ಆಗಿ ನಿನ್ನಿಂದನೇ ಕಣ. ಆಫ್ಟರ್ ಆಲ್ ಸೂಪರ್ವೈಸರ್ ನೀನು ನನ್ನ ಮೇಲೆ ಕೈ ಮಾಡ್ತೀಯಾ? ನಿನ್ನನ್ನು ಹುಟ್ಟಿಲ್ಲ ಅನ್ಸೋದು 1 ಸೆಕೆಂಡು, ಆದರೆ ನಿನ್ನ ಮೈ ಮುಟ್ಟಲ್ಲ ಕಣ. ನಾನು ನಿನ್ನ ಹೊಟ್ಟೆ ಮೇಲೆ ಹೊಡಿತೀನಿ. ಯಾರು ಯಾರನ್ನು ಹೊಡಿತಾರೆ ಅಂತ ನೋಡೇ ಬಿಡೋಣ. ನನಗೆ ಮೋಸ ಮಾಡಿಬಿಟ್ಟು ನೀವಿಬ್ರು ಅದು ಹೇಗೆ ನೆಮ್ಮದಿಯಾಗಿರ್ತೀರಂತ ನಾನು ನೋಡ್ತೀನಿ. ನಿಮ್ಮಿಬ್ರು ಉಳ್ಸಲ್ಲ, ಇಬ್ರು ಉಳ್ಸಲ್ಲ. ನಾಚಿಕೆ ಆಗಲ್ವಾ ನಿಂಗೆ ಈ ರೀತಿ ಕೆಲಸ ಮಾಡೋದಕ್ಕೆ? ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಇವರೆಲ್ಲ ನನ್ನ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಇವನೇ ಸರ್. ಸರ್, ನಾನಿಲ್ಲಿ ಕೆಲ್ಸಕ್ಕೆ ಸೇರಿದಾಗ್ಲಿಂದ ನೀವು ನನ್ನ ಮೇಲೆ ದ್ವೇಷ ಸಾಧಿಸ್ತಾನೆ ಇದ್ದಾನೆ ಸರ್. ಇಂಜಿನಿಯರ್ನ ಕಿಂಚಿತ್ ಮರ್ಯಾದೆ ಕೂಡ ಇಲ್ಲ ಸರ್. ನಾನಿಲ್ಲಿ ಸರಿಯಾದ ಟೈಮಿಗೆ ಬಂದಿರಲಿಲ್ಲ ಅಂತಂದ್ರೆ ಪಾಪ ಈ ಹುಡುಗಿ ಬಾಳ್ನೆ ಹಾಳು ಮಾಡ್ಬಿಡ್ತಿದ್ದೆ ಸರ್. ಏನಮ್ಮ, ನಿಜ ಹೇಳು, ಇವ್ನು ನಿನ್ಗೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಟ್ನ? ಇಂಥ ವಿಷಯದಲ್ಲಿ ಯಾವುದಾದ್ರೂ ಹೆಣ್ಣು ಸುಳ್ಳು ಹೇಳ್ತಾಳೆ ಸರ್. ರಘು ಸರ್ ಬರೋ ಸ್ವಲ್ಪ ಹೊತ್ತು ತಡ ಆಗಿದ್ರು ಈ ರಾಕ್ಷಸ ನನ್ನ ಬಾಳ್ನೆ ಸರ್ವನಾಶ ಮಾಡಿಬಿಡ್ತಾ ಇದ್ದ. ಸರ್, ಇವ್ರ ಮಾತು ನಂಬೇಡಿ ಸರ್. ಸರ್, ನಾನು ಅಂಥವನಲ್ಲ ಸರ್. ಸರ್, ದಯವಿಟ್ಟು ನನ್ನ ಮಾತು ಕೇಳಿ ಸರ್. ಸರ್, ಪ್ಲೀಸ್ ಸರ್. ನಿನ್ಗೂ ಈ ಸೈಡ್ಗೂ ಇವತ್ತು ಋಣ ಮುಗೀತು. ಸರ್, ದಯವಿಟ್ಟು ನನ್ನ ಕೆಲಸದಿಂದ ಮಾತ್ರ ತೆಗಿಬೇಡಿ ಸರ್. ಇಷ್ಟು ದಿನದಿಂದ ನನ್ನ ಹತ್ರ ಕೆಲಸ ಮಾಡ್ತಿದೆ ಅಂತ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡಿದೆ, ಸುಮ್ಮನೆ ಬಿಡ್ತಾ ಇದ್ದೀನಿ. ಮರ್ಯಾದೆಯಿಂದ ಹೊರಗೆ ಹೋದ್ರೆ ನಿನ್ಗೆ ಒಳ್ಳೇದು. ಸರ್, ಪ್ಲೀಸ್ ಸರ್. ಸರ್, ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ಏಯ್, ಕರ್ಕೊಂಡೋಗ್ರಿ ಇವನ್ನ. ಸರ್, ಸರ್, ನನ್ನ ಮಾತು ಕೇಳಿ ಸರ್. ನನ್ನ ಮಾತು ಕೇಳಿ ಸರ್. ಥ್ಯಾಂಕ್ ಯು ಸರ್. ಅವ್ನ ಬಾಸ್ ಹತ್ರ ಬೇಡ್ಕೊಳ್ಳುವಾಗ ಅವ್ನ ಮುಖ ನೋಡ್ಬೇಕಿತ್ತು. ಸ್ವರ್ಗೋಗಿರೋ ಸೋತೆಕಾಯಿ ಥರ ಆಗಿತ್ತು. ಮತ್ತೆ ನನ್ನ ಕೃತ್ಯ ಪಟ್ಟಿಗೆ ಕೈ ಹಾಕ್ತಾನೆ, ಸುಮ್ಮನೆ ಬಿಡ್ತೀನಿ ಅವನ್ನ. ಹೇಗೋ ಅವ್ನು ತೊಲಗ್ದ.
ನಮ್ಮ ಲೈನ್ ಕ್ಲಿಯರ್ ಆಯಿತು. ನಿಮ್ಮ ವಿಚಾರ ನಮ್ಮ ಮನೆಯಲ್ಲಿ ಮಾತಾಡಿದ್ದೀನಿ. ಯಾವಾಗ ಬರ್ತೀರಾ ಮನೆಗೆ ಮದುವೆ ವಿಚಾರ ಮಾತಾಡೋಕ್ಕೆ? ಅದಕ್ಕೂ ಮುಂಚೆ ನಾನು ಊರಿಗೆ ಹೋಗಿ ಅಪ್ಪ ಅಮ್ಮ ಹತ್ರ ಮಾತಾಡಿ ಅವ್ರನ್ನೂ ಜೊತೆಲೆ ಕರ್ಕೊಂಡು ಬರ್ತೀನಿ ನಿಮ್ಮ ಮನೆಗೆ ಹೆಣ್ಣು ಕೇಳೋಕ್ಕೆ. ನಿಮ್ಮ ಮನೆಯವರು ನಮ್ಮ ಮದುವೆಗೆ ಅಡ್ಡಿ ಮಾಡಲ್ಲ ಅಲ್ವಾ? ಇಲ್ಲ ಇಲ್ಲ, ನಮ್ಮಪ್ಪ ಆ ಥರ ಎಲ್ಲ ಅಪೋಸ್ ಮಾಡಲ್ಲ. ಅವ್ರ ಕಣ್ಮುಂದೆ ಯಾವುದೇ ಹುಡುಗಿನ ಕರ್ಕೊಂಡೋಗಿ ನಿಲ್ಲಿಸಿ ಇವಳೇ ನಿಮ್ಮ ಸೊಸೆ ಅಂದರೆ ಮುಗೀತು, ಧಾರಾಳವಾಗಿ ಮನೆ ತುಂಬಿಸ್ಕೋತಾರೆ. ನಿಮ್ಮನ್ನ ಕೈ ಹಿಡಿಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ರಘು. ಹೌದು, ಊರಿಗೆ ಹೋಗಿ ವಾಪಸ್ ಬರೋದು ಯಾವಾಗ? 1 ವಾರ ಆಗ್ಬೋದು. 1 ವಾರನಾ? ಅಷ್ಟು ದಿನ ನಾನು ನಿನ್ನ ಬಿಟ್ಟು ಹೇಗಿರಲಿ? ಅಯ್ಯೋ, ನನಗೆ ತಾನೇ ನೀನು ಬಿಟ್ಟಿರೋಕ್ಕಾಗತ್ತಾ? ಅದಕ್ಕೆ ಇಡೀ 1 ವಾರ ನಾವಿಬ್ರು ಮೆಲ್ಕಾಕುವಂಥ ಮೆಮೊರೀಸ್ ಇರಲಿ ಅಂತಾನೆ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ. ಏನದು? ಹೇಗಿದ್ರು ನನ್ನ ಫ್ರೆಂಡ್ ಊರಲ್ಲಿಲ್ಲ, ನಾಳೆ ಆಫ್ಟರ್ ರಜಾ ಹಾಕ್ಬಿಡು, ನಾವಿಬ್ರು ಫ್ಲ್ಯಾಟ್ಗೆ ಹೋಗ್ಬಿಡೋಣ, ನಾನು ನೀನು ಇಬ್ಬರೇ. ಆಮೇಲೆ ಮದ್ವೆಗೆ ಮುಂಚೆ ಇದೆಲ್ಲ ಬೇಡ. ಮದುವೆ ಆಗ್ತಿರೋದೇ ಉಂಟಂತೆ, ಯಾಕೆ ಯೋಚನೆ ಮಾಡ್ತೀಯಾ? ಏನೂ ಆಗೋದಿಲ್ಲ. ಆದರೂ ಹೋದ್ರೂ ಎಲ್ಲ ಬೇಡ, ನಾಳೆ ನಾವಿಬ್ರು ಸೇರ್ತಿದ್ದೀವಿ ಅಷ್ಟೇ. ಸ್ವೀಟ್ಸ್ ಕೊಡು ಎಲ್ಲರಿಗೂ. ಶಾಂತಮ್ಮ, ಇಂಜಿನಿಯರ್ ಸಾಹೇಬ್ರು ಬಂದಿದ್ದಾರಂತೆ, ಹೌದಾ? ಬಂದಿದ್ದಾರೆ. ಹೌದಾ? ಹರಿಣಿ, ಇವರೆಲ್ಲ ನಮ್ಮ ಸೈಟಲ್ಲಿ ಕೆಲಸ ಮಾಡೋ ವರ್ಕರ್ಸ್. ನನ್ನ ಹೆಂಡತಿ ಹರಿಣಿ ಅಂತ. ನಮಸ್ಕಾರ. ಏನು ಮಾಡೋದು, ದಿಢೀರ್ ಅಂತ ಮದುವೆ ಸೆಟ್ ಆಗೋಯ್ತು, ಅದಕ್ಕೆ ನಿಮ್ಗೆ ಯಾರಿಗೂ ತಿಳ್ಸೋಕ್ಕಾಗಲಿಲ್ಲ. ಆದಷ್ಟು ಬೇಗ ಒಂದು ಗ್ರ್ಯಾಂಡ್ ಪಾರ್ಟಿ ಅರೇಂಜ್ ಮಾಡ್ತೀನಿ. ಹರಿಣಿ, ಸೌಮ್ಯ ಅಂತ ನಮ್ಮ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ನಮಸ್ಕಾರ. ಸ್ವೀಟ್ಸ್ ಕೊಡು. ಸ್ವೀಟ್ಸ್ ತಗೊಳ್ಳಿ ಪ್ಲೀಸ್. ಸೌಮ್ಯ, ನನ್ಗೆ ಯಾಕಿಂತ ಅನ್ಯಾಯ ಮಾಡಿದ್ರಿ? ಪ್ಲೀಸ್ ನಾನು ಅರ್ಥ ಮಾಡ್ಕೊ, ಸಂದರ್ಭ ಆಗಿ ಬಂದ್ಬಿಡ್ತು. ನಿಜ, ನಾನು ನಿನ್ಗೆ ಅನ್ಯಾಯ ಮಾಡಿದ್ದೀನಿ, ಆದರೆ ನೋಡು, ಸದ್ಯಕ್ಕೆ ಇದನ್ನು ಇಟ್ಕೊಂಡಿರು. ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು, ನಿನ್ಗೂ ಅದೇ ಸರಿ ಅನ್ನಿಸ್ಬೋದು. ಸಾವಿರ ಕಾರಣಗಳಿರ್ಬೋದು. ಮಾಡೋ ತಪ್ಪನ್ನು ಮಾಡಿ ಅದಕ್ಕೆ ಕಾರಣಗಳನ್ನ ಹುಡುಕೋದು ತುಂಬ ಸುಲಭ. ಅವಿನಾಶ್ ಸೌಮ್ಯನ ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ದ. ಆದರೆ ಆ ಪವಿತ್ರವಾದ ಪ್ರೀತಿಯಲ್ಲೂ ಸೌಮ್ಯ ತನ್ನ ಸ್ವಾರ್ಥನ ಸಾಧಿಸ್ಕೊಳ್ಳೋಕೆ ಹೋದ. ಕೊನೆಗೆ ತಾನು ಪ್ರೀತಿಸಿದವನು ಸಿಕ್ಕಲಿಲ್ಲ, ತನ್ನನ್ನು ಪ್ರೀತಿಸಿದವನು ಸಿಕ್ಕಲಿಲ್ಲ. ಇಷ್ಟಕ್ಕೂ ರಘುನಾಥ ತನ್ನ ಮದುವೆ ಅನಿರೀಕ್ಷಿತವಾಗಿ ಆಗೋಯ್ತು ಅಂತ ಹೇಳ್ದ. ಆ ಅನಿವಾರ್ಯತೆ ಆದರೂ ಏನು? ಅಯ್ಯೋ ದೇವ್ರೆ, ನಾನು ಹಿಂಗೇನ್ ದ್ರೋಹ ಮಾಡ್ದೆ? ಮದ್ವೆ ಆದ 3 ದಿವಸಕ್ಕೆ ನನ್ ವಿದ್ವೆ ಮಾಡ್ಬಿಟ್ಟಿಯಲ್ಲ. ತಾಳಿ ಕಟ್ಟುವಾಗ ಕೊನೆವರೆಗೂ ನಿನ್ ಜೊತೆಲಿ ಇರ್ತೀನಂತ ಮಾತು ಕೊಟ್ಟಿದ್ರಿ, ಆದ್ರೆ ಈಗ ನಡು ನೀರಲ್ಲಿ ಕೈ ಬಿಟ್ಟು ಹೊಟ್ಟೋದ್ರಲ್ಲ. ಇನ್ ಯಾರಪ್ಪ ದಿಕ್ಕು ನಂಗೆ? ನೋಡಿ, ಅಲ್ಲಿ ಹೇಳಿಕೆ ತಗೊಳ್ಳಿ. ಓಕೆ ಸರ್. ನೀವೇನಾ ಬಿಲ್ಡರು? ಹೌದು ಸರ್. ಕನ್ಸ್ಟ್ರಕ್ಷನ್ ನಡೆಸ್ತಾ ಇರೋದಲ್ಲ ನೀವೇನಾ? ಹೌದು ಸರ್, ನಾನು. ರಘುನಾಥ್ ಬಹಳ ಒಳ್ಳೆ ಮನುಷ್ಯ ಸರ್, ಅಷ್ಟೇ ಒಳ್ಳೆಯ ಕೆಲಸಗಾರ. ಆ ಹೆಣ್ಮಗಳನ್ನ ನೋಡಿ ಸರ್, ಮೈಗೆ ಹಚ್ಚಿರೋ ಅರ್ಶನ ಆರೋಗ್ಯಕ್ಕಿಂತ ಮುಂಚೆನೆ ಗಂಡನ್ನ ಕಳ್ಕೊಬಿಟ್ಟಿದ್ದಾಳೆ.
ತುಂಬ ಅನ್ಯಾಯ ಸರ್. ಸರ್ ಈ ಕೆಲಸ ಅವಿನಾಶು ಸೌಮ್ಯನೇ ಸರ್. ಏಯ್ ಸುಮ್ಮನೆ ಒದೆ ತಿನ್ಬೇಡ. ಕೆಲಸದಿಂದ ಕಿತ್ತಾಗ್ದ ನಿನ್ನ ಹುಡುಗಿನ ಸೆಳ್ಕೊಂಡ ಅಂತ ಕೊಲೆನೇ ಮಾಡಿಬಿಟ್ಯಾ? ಸರ್ ಅವ್ನು ನನಗೆ ಅನ್ಯಾಯ ಮಾಡಿದ್ದು ನಿಜ ಸರ್, ಆದರೆ ಅವ್ನ ಕೊಲೆಗೆ ನಾನು ಕಾರಣ ಅಲ್ಲ ಸರ್. ಬಿಡೆ ಬಾಯ್ ಬಿಡು. ನಾವು ಕೊಡೋ ಟ್ರೀಟ್ಮೆಂಟ್ನ ನೀನು ತಡ್ಕೊಳಕ್ಕಾಗಲ್ಲ. ಸೊ ನೀನು ಬಾಯಿ ಬಿಡಲಿಲ್ಲ ಅಂದರೆ ಇನ್ನು ಹಿಂಸೆ ಅನುಭವಿಸ್ತೀಯ. ಸತ್ಯನ ನೀನು ಬಾಯಿ ಬಿಡಲಿಲ್ಲ ಅಂದರೆ ನಾವಂತೂ ಬಿಡೋದೇ ಇಲ್ಲ. ಒಳ್ಳೆ ಮಾತಿಂದ ಬಾಯಿ ಬಿಡೋ. ಹೇಳ್ತೀನಿ ಸರ್, ಹೇಳ್ತೀನಿ. ರಘುನಾಥ್ ಒಬ್ಬ ನಯವಂಚಕ. ನನ್ನ ಮನಸ್ಸಲ್ಲಿ ಇಲ್ಲದೆ ಇರೋ ಆಸೆ ತುಂಬ್ದ. ಕೊನೆಗೆ ಅವ್ನ ಮಾತು ಕಟ್ಕೊಂಡು ನಾನು ಅವಿನಾಶ್ಗೂ ಕೂಡ ಮೋಸ ಮಾಡಿಬಿಟ್ಟೆ ಸರ್. ನೀವು ಹಾಕಿರೋ ಪರ್ಫ್ಯೂಮ್ ತುಂಬ ಚೆನ್ನಾಗಿದೆ ರೀ, ಸೇಮ್ ನಿಮ್ಮ ಹಾಗೆ. ಥ್ಯಾಂಕ್ ಯು ಸರ್. ಹಾಂ, ಒಂದು ವಿಷಯ ಕೇಳ್ಪಟ್ಟೆ, ಅದು ನಿಮ್ಮ ಪರ್ಸ್ನಲ್ಲು. ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಪರವಾಗಿಲ್ಲ, ಅದೇನು ಅಂತ ಹೇಳಿ ಸರ್. ನೀವು ಆ ಸೂಪರ್ವೈಸರ್ ಅವಿನಾಶನ್ನ ಲವ್ ಮಾಡ್ತಿದ್ದೀರಂತೆ? ಹೌದು ಸರ್. ಅಲ್ರಿ, ಹೋಗಿ ಹೋಗಿ ಅಂತ ಲೋ ಕ್ಲಾಸ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ತಿರಲ್ಲ, ಬುದ್ಧಿ ಇಲ್ಲೇನ್ರಿ ನಿಮಗೆ? ಅವನಿಂದ ಏನ್ರಿ ಸುಖ ಪಡ್ತೀರಾ ನೀವು? ನಿಮ್ಮಂಥ ಅಪ್ಸರೆಗೆ ಹುಡುಗರು ಬರೋಣ, ಆಫೀಸರ್ಗಳೆಲ್ಲ ಲೈನಲ್ಲಿ ನಿಂತ್ಕೊಳ್ತಾರೆ. ನೀವು ಓಕೆ ಅನ್ನೋದಾದ್ರೆ ನಾನೇ ನಿಮ್ಮನ್ನು ಮದುವೆ ಆಗ್ತೀನಿ ಸರ್. ಹೌದ್ರಿ. ನಾನೆಲ್ಲಿ ನಿನಗೆ ಮೋಸ ಮಾಡ್ದೆ? ನಿನ್ ಬಾಣನೇ ನಿನಗೆ ತಿರುಗಿ ಬಾಣ ಆಯ್ತು ಅಷ್ಟೇ. ಏನ್ ಹೇಳ್ತಾ ಇದೀಯ ನೀನು? ನೋಡು, ಯಾರು ಮಾಡ್ದಿರೋ ತಪ್ಪೇನು ನಾನು ಮಾಡಿಲ್ಲ. ಆ ಥರ ನೋಡಿದ್ರೆ ಈ ವಿಚಾರದಲ್ಲಿ ನೀನೇ ನನಗೆ ಗುರು. ಅವಿನಾಶನ್ ಪ್ರೀತಿಸಿದ್ದೆ, ನಾನು ಬಲೆ ಬೀಸಿದ್ದಾಗ ನನ್ನ ಬಲೆಗೆ ಬಿದ್ದೆ. ಯಾಕೆ ಹೇಳು? ನಾನು ಒಳ್ಳೆ ಪೊಸಿಷನಲ್ಲಿ ಇದ್ದೀನಿ, ದುಡ್ಡಿದೆ, ಲೈಫ್ ಸೆಟ್ಲ್ ಆಗ್ಬೋದು ಅಂತ ತಾನೆ. ನಾನು ಅಷ್ಟೇ, ನಿನ್ಕಿನ್ ಚೆನ್ನಾಗಿರೋ ಒಳ್ಳೆ ದುಡ್ಡಿರೋ ಹುಡುಗಿ ಸಿಕ್ಕಿದ್ಲು, ಮದುವೆ ಆದೆ. ನಿನ್ನನ್ ಮದುವೆ ಆಗಿದ್ರೆ ನನ್ಗೇನ್ ಸಿಕ್ತಿತ್ತು? ಮಣ್ಣು. ನಿನ್ ಮೇಲೆ ಮೋಜಿತ್ತು, ಅದು ತೀರಾಯ್ತಲ್ಲ. ಅಯ್ಯೋ ಪಾಪಿ, ದೇವ್ರು ನಿನ್ಗೆ ಒಳ್ಳೇದ್ ಮಾಡೋದಿಲ್ಲ. ಆ ದೇವ್ರನ್ನ ನೋಡಿರೋದಾದ್ರೆ ಯಾರು? ನೋಡು, ಈಗಲೂ ಕೂಡ ನಾನು ನಿನ್ಗೊಂದು ಒಳ್ಳೆ ಆಫರ್ ಕೊಡ್ತಾ ಇದ್ದೀನಿ. ಹೇಗೋ ಹಳ್ಳಿನ ಕಟ್ಕೊಂಡಿದ್ದೀನಿ, ನಿನ್ನ ಇಟ್ಕೋತೀನಿ. ವಯಸ್ಸಿದೆ, ಸುಖ ಪಡೋಣ. ಆಮೇಲೆ ಯಾರಾದ್ರೂ ಬಕ್ರ ಸಿಕ್ಕರೆ ಮದುವೆ ಮಾಡ್ಕೊಬಿಡು. ನೋಡು, ಸದ್ಯಕ್ಕೆ ಇದನ್ನ ಇಟ್ಕೊಂಡಿರು. ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು, ನಿನ್ಗೂ ಅದೇ ಸರಿ ಅನ್ನಿಸ್ಬೋದು. ಹಿಂಗಾಗಿದ್ದು ಮೋಸ ಯಾರಿಗೂ ಆಗ್ಬಾರ್ದು ಕುಮಾರ್, ಯಾರಿಗೂ ಆಗ್ಬಾರ್ದು. ಅವಿನಾಶ, ನೀವು ಕುಳಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಹಿಂಗೆ? ಆ ನನ್ನ ಮಗ ನನ್ನ ಕೆಲಸ ಕಿತ್ಕೊಂಡ, ನಮ್ಮ ಪ್ರೀತಿ ಮಾಡ್ತಿದ್ದ ಹುಡುಗಿನೂ ಬುಟ್ಟಿಗೆ ಹಾಕೊಂಡ. ಅವನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಅವನು ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಸೌಮ್ಯ ನಿನ್ನ. ನೀನು ನನ್ನ ಮೇಲೆ ಆರೋಪ ಮಾಡಿಬಿಟ್ಟೆ, ನೀನು ನನಗೆ ಮೋಸ ಮಾಡಿಬಿಟ್ಟೆ, ಸೌಮ್ಯ, ನೀನು ನಿಜವಾಗ್ಲೂ ಬಂದಿದ್ಯಾ? ಇದು ಭ್ರಮೆ ಅಲ್ಲ ಅಲ್ಲ? ಯಾಕೆ ಅಳ್ತಿದ್ಯಾ ಸೌಮ್ಯ? ಅಳ್ಬೇಡ, ಏನಾಯ್ತು? ಬಾ. ಯಾಕೆ ಅಳ್ತಿದ್ಯಾ ಸೌಮ್ಯ? ಏನಾಯ್ತು? ನೀನೀಗ ಅಳ್ತಾ ಇದ್ರೆ ನಂಗೆ ಹೇಗೆ ಗೊತ್ತಾಗುತ್ತೆ ಸೌಮ್ಯ? ಏನಾಯ್ತು ಹೇಳು. ನೀನು ಅಳ್ಬೇಡ ಸೌಮ್ಯ, ನಾಳೆ ಬೆಳಗಾಗೋದ್ನ ಆ ರಘುನಾಥ ನೋಡಲ್ಲ. ಹೇಳೋ, ಸತ್ಯನೆಲ್ಲ ಹೇಳು. ಏಯ್, ನಿನ್ನ ನಾಟಕ ಎಲ್ಲ ಮುಗೀತು. ಈ ಹುಡುಗಿ ಎಲ್ಲ ಸತ್ಯ ಎಲ್ಲ ಒಪ್ಕೊಂಡಿದ್ದಾಳೆ. ಇವಳು ಕೊಲೆ ಮಾಡು ಅಂತ ಹೇಳಕ್ಕೆ ನೀನು ಕೊಲೆ ಮಾಡ್ಬಿಡೋದಾ? ಸರ್,
ನಾನು ಅವನು ಕೊಂದು ಮುಗಿಸ್ಬೇಕು ಅಂತ ಹುಡ್ಕೊಂಡು ಸೈಟ್ ಹತ್ರ ಹೋಗಿದ್ದು ನಿಜ ಸರ್. ಆದರೆ ಅಲ್ಲಿಗೆ ಹೋದಾಗ ರಘುನಾಥ್ ನಾನು ಹೋಗೋಷ್ಟರಲ್ಲಿ ಸತ್ತು ಬಿದ್ದಿದ್ದ. ಆ ಕೊಲೆ ಯಾರು ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ ಸರ್. ನೀನು ಹೇಳ್ತಾ ಇರೋದು ಸತ್ಯನಾ? ಸರ್, ಅವನು ನಮಗೆ ಮೋಸ ಮಾಡಿದಾಗೆ ಇನ್ನೆಷ್ಟು ಜನರಿಗೆ ಮೋಸ ಮಾಡಿದ್ನು. ಅದಕ್ಕೆ ಯಾರೋ ಕೊಂದು ಹಾಕಿರ್ಬೇಕು ಸರ್. ನೋಡ್ರಿ, ಇವ್ರನ್ನ ಬೇರೆ ಬೇರೆ ಸೆಲ್ಗೆ ಹಾಕ್ರಿ. ಸರಿ ಸರ್. ಈ ಕೇಸು ನಾವು ಅಂದ್ಕೊಂಡಕ್ಕಿಂತ ಹೆಚ್ಚಿಗೆ ಕಾಂಪ್ಲಿಕೇಟ್ ಆಗ್ತಿದೆ. ಸೊ ಇವ್ನು ಹೇಳ್ತಾ ಇರೋದು ನೋಡಿದ್ರೆ ನಿಜ ಅನ್ನಿಸ್ತಿದೆ ರೀ. ನೋಡಿ, ಆ ರಘುನಾಥ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ಎಸ್ ಸರ್. ರಘುನಾಥ್ ಕೊಲೆ ಮಾಡೋದಕ್ಕೆ ಬಲವಾದ ಮೋಟಿವ್ ಇದ್ದಿದ್ದು ಅವಿನಾಶ್ ಮತ್ತು ಸೌಮ್ಯಗೆ. ರಘುನಾಥ್ ಕೊಲೆ ಆಗಿದ್ದಾನೆ ಅಂದಾಗ ಅವಿನಾಶೇ ಈ ಕೊಲೆ ಮಾಡಿದ್ದಾನೆ ಅಂತ ಸೌಮ್ಯ ನಂಬಿದ್ಲು. ಆದರೆ ಅವಿನಾಶ್ ಸೈಟ್ಗೆ ಹೋಗೋಕೆ ಮುಂಚೆನೆ ರಘುನಾಥ್ ಭೀಕರವಾಗಿ ಸತ್ತು ಬಿದ್ದಿದ್ದ. ಹಾಗಾದರೆ ಆ ಕೊಲೆ ಮಾಡಿದವ್ರು ಯಾರು? ಅಷ್ಟು ಕ್ರೂರವಾಗಿ ಸಾಯಿಸಬೇಕು ಅಂದರೆ ರಘುನಾಥ್ ಮೇಲೆ ಅವ್ರಿಗಿದ್ದ ದ್ವೇಷ ಆದರೂ ಏನು? ಸರ್, ಇವಳು ಯಾರೋ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ಲು ಸರ್. ಸತ್ಯ ಏನು ಅಂತ ಹೇಳು, ಖಂಡಿತ ನಿನಗೇನೂ ಆಗೋದಿಲ್ಲ. ರಘುನಾಥ್ ಸರ್ಗೂ ನನಗೂ ಸಂಬಂಧ ಇತ್ತು. ಅವತ್ತು ರಾತ್ರಿ ಅವ್ರು ನಮ್ಮ ಮನೆಗೆ ಬಂದಿದ್ದರು. ಅವ್ರು ವಾಪಸ್ ಹೋಗ್ಬೇಕಾದ್ರೆ ಯಾವನೋ ಅವ್ರ ತಲೆ ಮೇಲೆ ಹೊಡೆದ್ಬಿಟ್ಟ. ಯಾರವರು? ಗೊತ್ತಿಲ್ಲ ಸರ್. ಅದೇ ಮೊದಲನೇ ಸಲ ಅವ್ರನ್ನ ನಾನು ನೋಡಿದ್ದು. ಭರತ್, ಆ ಏರಿಯಾ CCTV ಫುಟೇಜ್ ಕಲೆಕ್ಟ್ ಮಾಡಿರಿ. ನೀನು ಹೇಳ್ದಲ್ಲ, ಇವರಲ್ಲಿ ಯಾರಾದರೂ ಇದ್ದಾರಾ ನೋಡಮ್ಮ. ಏಯ್, ಎತ್ತೋ ತಲೆನಾ. ಇವನೇ ಸರ್. ಬಿಟ್ಟೆ ಇವ್ರಿಗೆ. ಸತ್ಯ ಹೊರಗೆ ಬಂದ ಮೇಲೂ ಡ್ರಾಮಾ ಮಾಡಿ ಏನೂ ಪ್ರಯೋಜನ ಇಲ್ಲ. ಅರಣಿಯವರೇ, ನಿಮ್ಮ ಗಂಡನ ಯಾಕೆ ಕೊಲೆ ಮಾಡಿದ್ರೆ ಹೇಳಿ. ಸರ್, ನಾನು ಮತ್ತು ಅಮ್ಮೋಗ್ ಕಾಲೇಜ್ ಮೇಟ್ಸ್. ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಿದ್ವಿ. ನಮ್ಮ ಪ್ರೀತಿ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಯಿತು. ಆವಾಗ ಅವರು ನನಗೆ ಹೊಸ ಸಂಬಂಧನ ಹುಡ್ಕೋಕೆ ನೋಡಿದ್ರು. ಹಾಗೆ ಬಂದವನೇ ಈ ರಘುನಾಥ್. ಅಲ್ರಿ, ಮದುವೆ ಇಷ್ಟ ಅಲ್ಲ ಅಂದಮೇಲೆ ನಿಮ್ಮ ತಂದೆ ತಾಯಿಗೆ ಹೇಳಿ ಕನ್ವಿನ್ಸ್ ಮಾಡ್ಬೋದಾಗಿತ್ತು, ಅಥವಾ ರಘುನಾಥ್ಗೆ ಹೇಳ್ಬೋದಾಗಿತ್ತಲ್ಲ ನನಗೆ ಇಷ್ಟ ಇಲ್ಲ ಅಂತ. ಸರ್, ನಮ್ಮ ಪೇರೆಂಟ್ಸ್ ಅಂತೂ ಒಪ್ಪಿಲ್ಲ. ಕೊನೆಗೆ ರಘುನಾಥ್ಗೆ ನಡೆದಿದ್ದ ವಿಷಯನೆಲ್ಲ ಹೇಳ್ದೆ. ಅಂದರೆ ರಘುನಾಥ್ಗೆ ನಿಮ್ಮ ಪ್ರೀತಿ ಬಗ್ಗೆ ಹೇಳಿದ್ರಾ? ಅದಕ್ಕೆ ಅವನೇನಿಂದ? ಅವನೊಬ್ಬ ಸ್ವಾರ್ಥಿ ಸರ್. ನಾನು ಇನ್ನೊಬ್ರನ್ನ ಲವ್ ಮಾಡ್ತಿದ್ದೀನಿ ಅಂತ ಗೊತ್ತಾದ ಮೇಲೂ. ಮದುವೆಗೆ ಮುಂಚೆ ಈ ಲವ್ ಅಫೇರ್ ಅನ್ನೋದೆಲ್ಲ ಇವತ್ತಿನ ಕಾಲದಲ್ಲಿ ಕಾಮನ್. ನಾನು ತುಂಬ ವಿಶಾಲ ಮನೋಭಾವದ ವ್ಯಕ್ತಿ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ನನಗೆ ಮದುವೆ ಇಷ್ಟ ಇಲ್ಲ. ಪ್ಲೀಸ್, ನನ್ನ ಪೇರೆಂಟ್ಸ್ ಹತ್ರ ಏನಾದರೂ ಹೇಳಿ ಈ ಸಂಬಂಧನ ಮುರ್ಕೊಂಡ್ಬಿಡಿ. ನಾನು ಅಮ್ಮೋಗ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೀನಿ. ಈ ಪ್ರೀತಿ ಎಲ್ಲ 2 ದಿನ. ನೀನು ಆ ಮಗುನ ಎಷ್ಟು ಪ್ರೀತಿ ಮಾಡ್ತೀಯೋ, ನಾನು ನಿನ್ನ ಮದುವೆ ಆದಮೇಲೆ ಅದಕ್ಕಿಂತ ಹೆಚ್ಚೇ ಪ್ರೀತಿ ಮಾಡ್ತೀನಿ. ನಿನ್ನಂಥ ಸುಂದರವಾಗಿರೋ ಹುಡುಗಿನ, ನಿನ್ನಿಂದ ಬರೋ ಕೋಟ್ಯಾಂತರ ರೂಪಾಯಿ ಆಸ್ತಿನ ಯಾವನಿಗೂ ಅನ್ಭವಿಸೋಕೆ ಬಿಡೋಕ್ಕೆ ನಾನು ನಿನ್ನ ಮುಟ್ಟಾಳನ. ನೆವರ್. ಈ ಜನ್ಮಕ್ಕೆ ನಾನೇ ನಿನ್ನ ಗಂಡ. ಅದಾದಮೇಲೆ ಆ ನೀಚ ನನ್ನ ಪೇರೆಂಟ್ಸ್ ಹತ್ರ ಅದೇನು ಹೇಳಿದ್ನೋ ಗೊತ್ತಿಲ್ಲ. 6 ತಿಂಗಳಿಗೆ ಮದುವೆ ಮಾಡ್ಬೇಕು ಅಂದ್ಕೊಂಡಿದ್ದವರು 10 ದಿನಕ್ಕೆ ಮಾಡಿ ಮುಗಿಸ್ಬಿಟ್ರು. ನಾನು ಮತ್ತು ಅಮ್ಮ ಡಿಸೈಡ್ ಮಾಡಿದ್ವಿ ಅವನ್ನ ಉಳಿಸ್ಬಾರ್ದು ಅಂತ. ಅದಾದಮೇಲೆ ನಾನು ಅವನ ವೀಕ್ನೆಸ್ಗಳೇನು ಅಂತ ಕಲೆಕ್ಟ್ ಮಾಡಿದೆ. ಆವಾಗಲೇ ನನಗೆ ಗೊತ್ತಾಗಿದ್ದು ಅವನು ಸೌಮ್ಯ ಅನ್ನೋ ಹುಡುಗಿಗೂ ಮೋಸ ಮಾಡಿದ್ದಾನೆ ಅಂತ.
ಆ ರಾಕ್ಷಸಂಗೆ ಹುಡುಗಿ ಚಟ ಎಷ್ಟಿತ್ತು ಅಂದರೆ ಮದುವೆ ಆಗಿ ಒಂದೇ ವಾರಕ್ಕೆ ಸೈಟ್ ಹತ್ರ ಕೆಲಸ ಮಾಡೋ ಹುಡುಗಿನ ಹುಡ್ಕೊಂಡು ಹೋದ. ಈ ವಿಷಯ ನನಗೆ ಅವ್ನ ಫೋನಲ್ಲಿ ಮಾತಾಡಬೇಕಾದ್ರೆ ಗೊತ್ತಾಯಿತು. ತಕ್ಷಣ ನಾನು ಅಮ್ಮಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟೆ. ಹರಣಿ ಫೋನ್ ಮಾಡಿದ ಕೂಡಲೇ ಆ ರಾತ್ರಿ ನಾನು ಸೈಟ್ ಹತ್ರ ಹೋದೆ. ಸೃಷ್ಟಿಲಿ ಆ ದೇವರು ಪ್ರತಿ ಜೀವಿಗೂ ಇಂಥದ್ದೇ ದಕ್ಕಬೇಕು, ಇಷ್ಟೇ ದಕ್ಕಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಅದನ್ನು ಮೀರಿ ಪ್ರಪಂಚದಲ್ಲಿರೋ ಎಲ್ಲ ಸುಖಭೋಗಗಳು ನನಗೇ ಬೇಕು ಅನ್ನೋ ದುರಾಸೆಯಿಂದ ಮನುಷ್ಯ ಇನ್ನೊಬ್ಬರು ಬದುಕನ್ನು ಕಿತ್ಕೊಳ್ಳೋಕೆ ಹೋದಾಗ ಇಂತಹ ಅನರ್ಥಗಳು ನಡೀತವೆ. ಇಲ್ಲಿ ರಘುನಾಥ್ ಮಾಡಿದ್ದು ಅದನ್ನೇ. ಅವಿನಾಶ್ ಸೌಮ್ಯ ಪರಸ್ಪರ ಪ್ರಾಮಾಣಿಕವಾಗಿ ಪ್ರೀತಿಸ್ತಿದ್ರು. ಸೌಮ್ಯ ತಲೆ ಕೆಡಿಸಿ ಅವರಿಬ್ರು ಬೇರೆ ಆಗೋ ಕಾರಣ ಆದ. ಅಮೋಘನ್ನ ಪ್ರೀತಿಸ್ತಿದ್ದ ಹರಣಿ ಮನಸ್ಸನ್ನು ಅರ್ಥ ಮಾಡ್ಕೊಳ್ದೆ ಆಸ್ತಿ ಆಸೆಗೋಸ್ಕರ ಅವಳನ್ನ ಮದುವೆ ಆಗಿ ತನ್ನ ಸಾವನ್ನ ತಾನೇ ತುಂಬಿಕೊಂಡ. ಇಂಥ ವಂಚಕರು ನಮ್ಮಲ್ಲಿ ಇರ್ಬೋದು. ಎಚ್ಚರ ವಹಿಸಿ.